ಹಾಗಾದರೆ ಇದ್ರ ಮೇಲೆ ಈಗಲೇ ವರ್ಕ್ ಸ್ಟಾರ್ಟ್ ಮಾಡಿಬಿಡಿ. ಅದಕ್ಕೆ ನಿನಗೆ ಯಾಕೆ ಇದು ಇಷ್ಟ ಆಗಲಿಲ್ಲ? ದೀಪನ್ಗೋಸ್ಕರ ಮಾಡ್ತಿದ್ದೀರಾ ಅಲ್ವಾ, ಅದಕ್ಕೆ ನಿಮ್ಮ ಅದಕ್ಕೆ ತಡ್ಕೊಳಕ್ಕಾಗ್ತಿಲ್ಲ ಹಸ್ಬೆಂಡು. ನಾನು ದೀಪ ಅವ್ರನ್ನ ನನ್ನ ಉಸಿರಲ್ಲಿ ಇಟ್ಕೊಂಡು ಜೀವಿಸ್ತಾ ಇದ್ದೀನಿ. ಅವ್ರು ನನ್ನಿಂದ ದೂರ ಹೋಗಿಲ್ಲ ಅನ್ನೋ ನಂಬಿಕೆಯಲ್ಲೇ ಬದುಕ್ತಾ ಇದ್ದೀನಿ. ಅವ್ರಿಗೋಸ್ಕರನೇ ಇದನ್ನು ಮಾಡ್ತಾ ಇರೋದು. ಇದಕ್ಕೆ ಟ್ರೆಂಡ್ ಆಗೋ ಹಾಗೆ ಮಾಡ್ತೀನಿ. ಪ್ಲೀಸ್ ಅದಕ್ಕೆ ಹ್ಞೂ ಅನ್ನಿ. ಆಯ್ತು. ಥ್ಯಾಂಕ್ಸ್ ಅದಕ್ಕೆ. ನೋಡ್ತಾ ಇರಿ, ಇದನ್ನು ದೊಡ್ಡ ಬ್ರ್ಯಾಂಡ್ ಮಾಡ್ತೀನಿ. ಅದರಿಂದನಾದರೂ ದೀಪ ಅವ್ರಿಗೋಸ್ಕರ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿದೆ ಅನ್ನೋ ಸಮಾಧಾನ ನಂಗೆ ಸಿಗುತ್ತೆ. ವೆರಿ ನೈಸ್ ಥಾಟ್ ಚಿರಾಗ್. ಆಲ್ ದಿ ಬೆಸ್ಟ್. ಚಿರು ಚಿರು ಅದಕ್ಕೆ ವೆರಿ ಲಾಸ್ಟ್. ಏನಿಲ್ಲ, ತುಂಬ ಖುಷಿಯಾಗಿದೆ ಅದಕ್ಕೆ. ದೀಪ ಅವ್ರ ಹೆಸರಲ್ಲಿ ಲಾಂಚ್ ಮಾಡ್ತಿರೋ ಪ್ರಾಜೆಕ್ಟ್ ತುಂಬ ಗ್ರ್ಯಾಂಡಾಗಿ ಲಾಂಚ್ ಮಾಡಬೇಕು. ಸಕ್ಸಸ್ ಆಗಿಬಿಟ್ರೆ ಅಷ್ಟು ಸಾಕು. ಪೆಂಡಿಂಗ್ ಇರೋ ಎಲ್ಲ ಕೆಲಸಗಳು ಮುಗಿಸ್ಬೇಕು. ಆದಷ್ಟು ಬೇಗ ಮುಗಿಸ್ತೀನಿ ರೀ. ನಿಮ್ಮ ಮೈದ್ನ ಅಂದರೆ ನನ್ನ ಗಂಡ ಆ ದೀಪನ ನೆನಪಲ್ಲೇ ಕಳೆದೋಗಿದ್ದಾರೆ. ಅದನ್ನ ನೋಡಿದ್ರೆ ನಂಗೆ ಎಷ್ಟು ಹೊಟ್ಟೆ ಉರಿಯುತ್ತೆ ಗೊತ್ತಾ. ಅವ್ರ ದೀಪನ ಮಿಸ್ ಮಾಡ್ಕೊಂಡು ನೋವಲ್ಲಿದ್ದಾರೆ, ಆದರೆ ನಂಗೆ ಅದರಿಂದ ಹರ್ಟ್ ಆಗ್ತಿದೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಆದಷ್ಟು ಬೇಗ ಚಿರು ದೀಪನ್ ಗುಂಗಿಂದ ಆಚೆ ಬರೋ ಥರ ಮಾಡ್ತೀನಿ. ಈ ಪ್ರಾಜೆಕ್ಟ್ ಒಂದು ಮುಗಿಲಿ, ಆಮೇಲೆಲ್ಲ ಮಾಡೋಣ. ಓಕೆ, ನೋಡೋಣ ಬಿಡಿ. ಅಟ್ಲೀಸ್ಟ್ ನಾವು 3 ಜನ ಇವತ್ತು ಲಂಚ್ ಮಾಡೋಣ. ವೈ ನಾಟ್? ಥ್ಯಾಂಕ್ಸ್. ನಂಗೆ ಒಂದು ಸ್ವಲ್ಪ ರಾ ಮೆಟೀರಿಯಲ್ಸ್ ಚೆಕ್ ಮಾಡಬೇಕು, ಮಾಡಿಬಿಡು ಬಂದುಬಿಡ್ತೀನಿ. ಅಷ್ಟರಲ್ಲಿ ನಾನು 3 ಜನಕ್ಕೂ ಫುಡ್ ಆರ್ಡರ್ ಮಾಡಿರ್ತೀನಿ. ಓಕೆ. ಸತ್ತೋಗಿರೋಳನ್ನ ಬದುಕಿದ್ದಾಳೆ ಅಂತ ಅಂದ್ಕೊಂಡು ಬದುಕ್ತಿರೋ ಚಿರು ಭ್ರಮೆಯಿಂದ ಆ ದೀಪನ ಅದು ಹೇಗೆ ಕೆತ್ತು ಬಿಸಾಕೋದು ಅಂತಲೇ ಗೊತ್ತಾಗ್ತಿಲ್ಲ. ಅಪ್ಪ, ಹರಿ ನರಸಿಂಹ, ಏನಪ್ಪ ಇಷ್ಟು ಬೇಗ ಬಂದ್ಬಿಟ್ಟೆ? ಹೋಗಿದ್ ಕೆಲಸ ಆಯ್ತಾ? ಅಮ್ಮ, ನಾನು ಹಾಕಿದ ಫಿಸಿಕಲ್ ಟ್ರೈನಿಂಗ್ ಅಪ್ಲಿಕೇಶನ್ ಅಕ್ಸೆಪ್ಟ್ ಆಗಿ ನಾನು ಫಸ್ಟ್ ರೌಂಡ್ ಸೆಲೆಕ್ಟ್ ಆಗಿದ್ದೀನಿ. ಹೋಗ್ಲಿ ಬಿಡಪ್ಪ, ಈ ವಿಷಯದಲ್ಲಾದ್ರೂ ಆ ದೇವ್ರು ಕಂಡ್ಬಿಟ್ನಲ್ಲ. ಇದಕ್ಕೆಲ್ಲ ಅಪ್ಪನೇ ಅಮ್ಮ ಕಾರಣ. ಅವ್ರು ಹೇಳಿದ ಮಾರ್ಗದರ್ಶನ ನಡೆದಕ್ಕೆ ನಾನು ಇವತ್ತಿಲ್ಲಿದ್ದೀನಿ. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲದು, ಕಾಲಿಗೆ ಬೀಳೋ. ಇಲ್ಲಿ ಬಿಡ ನರಸಿಂಹ, ನಮ್ಮಿಬ್ಬರ ಆಶೀರ್ವಾದ ಯಾವಾಗಲೂ ನಿನಗೆ ಇದ್ದೇ ಇರುತ್ತೆ ಕಣ. ಕಂಗ್ರ್ಯಾಚುಲೇಷನ್ ಸಿಂಹ. ಈ ವಿಷಯ ನಿನ್ಗೆ ಯಾರು ಹೇಳಿದ್ರು? ದೇವಸ್ಥಾನದಲ್ಲಿ ದೊಡ್ಡದಾಗಿ ಭಜನೆ ಮಾಡಿದ್ರೇನೆ ಜನರಿಗೆ ಗೊತ್ತಾಗದೇ ಇರುತ್ತಾ? ಹಾಗೆ ನೀನು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗಿರೋದು ಊರ್ ಜನಕ್ಕೆ ಗೊತ್ತಾಗಿದೆ, ನನಗೆ ಗೊತ್ತಾಗದೇ ಇರುತ್ತಾ? ತಗೋ ಸ್ವೀಟು. ಬೇಕಾಗಿಲ್ಲ. ನಿನಗಿಷ್ಟ ಅಂತ ಪ್ರೀತಿಯಿಂದ ಕೇಸರಿ ಬಾತ್ ಮಾಡ್ಕೊಂಡು ಬಂದಿದ್ದೀನಿ, ಬೇಡ ಅನ್ಬೇಡ. ಇವತ್ತು ಇದನ್ನು ಪ್ರೀತಿಯಿಂದ ತಂದೀನಿ ಅಂತೀಯ, ನಾಳೆ ಇನ್ನೇನಿನ್ಕೋ ಪ್ರೀತಿ ಅಂತ ಹೆಸರಿಡ್ತೀಯ. ನೀನು ಮಾಡೋ ಅಡುಗೆ, ನೀನು ಕೊಡೋ ಸ್ವೀಟು, ಆ ಹೊಟ್ಟೆ ನೋವು ಎಲ್ಲ ಸಾಕಾಗಿದೆ. ಮತ್ತು ನೀನೇನೋ ಕೊಡೋದು, ನಾನು ಅದನ್ನು ತಿಂದು ನನಗೆ ಇನ್ನೇನೋ ಆಗೋದು, ಎಕ್ಸಾಮ್ ಬರೆಯೋಕೆ ಆಗದೆ ಇರೋದು, ಇದು ಯಾವುದು ಬೇಡ. ಸುಮ್ಮನೆ ಪದೇ ಪದೇ ಬಂದು ಡಿಸ್ಟರ್ಬ್ ಮಾಡಬೇಡ.
ಮೊದಲಿಂದ ಹೋಗ್ತಾರೆ. ಹೇಳಿದ್ ಕೇಳಿಸ್ಲಿಲ್ವಮ್ಮ? ಹೊರಡೋ. ಅವಳು ಹೋಗದೆ ಇಲ್ಲೇ ಎಲ್ಲಾದ್ರೂ ನಿಂತಿರ್ತಾಳೇನೋ. ಸರಿಯಾಗಿ ಬೈದು ಮನೆ ಕಳಿಸ್ಬಿಟ್ಟು ಬರ್ತೀನಿ. ಏ ನರಸಿಂಹ, ನೀನು ಕೈ ಕಾಲು ಮುಖ ತುಳ್ಕೊಂಡು ಮುಂದಿನ ಕೆಲಸ ನೋಡು. ನಿಂತ್ಕೋ. ಏನದು? ಕೇಸರಿ ಬಾತ್. ನೀನೇ ಮಾಡಿದಾ? ಪೈನಾಪಲ್ ಹಾಕಿ ಮಾಡಿದ್ದೀನಿ. ಹೌದಾ? ಪಾಪ, ನೀನೆಷ್ಟು ಕಷ್ಟಪಟ್ಟು ಮಾಡ್ಕೊಂಡು ತಂದಿದೀಯಾ. ನರಸಿಂಹ ತಿಂದಿಲ್ಲ ಅಂದ್ರೆ ಏನಾಯ್ತು? ನನಗೇನು ಇಷ್ಟ ಇಲ್ಲ, ಆದರೂ ತಿಂತೀನಿ. ಕೊಡು. ಇದ್ರ ಜೊತೆ ನರಸಿಂಹಂಗೆ ಡ್ರೈ ಫ್ರೂಟ್ಸು ತಂದಿದ್ದೀನಿ. ಅದು ನನಗೆ ಕೊಡ್ತೀರಾ? ಯಾಕೆ? ಅವ್ನು ತಿಂದು ಫಿಟ್ ಆಗಲಿ ಅಂತ. ಎಷ್ಟು ಒಳ್ಳೆ ಮನ್ಸಮ್ಮ ನಿನಗೆ. ಹೋಗಿ ತಗೊಂಡ್ ಬಾ, ನಾನೇ ಕೊಡ್ತೀನಿ. ಕಾರಲ್ಲಿ ಇಟ್ಟಿದ್ದೀನಿ, ತಗೊಂಬರ್ತೀನಿ. ಆಹಾ, ಅನಾನಸ್ ಹಾಕಿ ಮಾಡಿರೋ ಕೇಸರಿ ಬಾತು ಘಮ ಘಮ ಅಂತಿದೆ. ಅಯ್ಯಯ್ಯೋ, ದ್ರಾಕ್ಷಿ ಗೋಡಂಬಿನೂ ಹಾಕಿದಾಳಲ್ಲಪ್ಪ. ತುಪ್ಪ. ನಾನು ಇದನ್ನ ಇಲ್ಲೇ ಎಲ್ಲಾದ್ರೂ ಕುತ್ಕೊಂಡು ತಿನ್ನೋದು ಒಳ್ಳೇದು. ಒಳಗಡೆ ಹೋದ್ರೆ ಏನು ಸಿಗಲ್ಲ. ಸಂಜನಾ, ನೀನ್ ಬರ್ಬೇಡ, ಕಾರ್ ಹತ್ರನೇ ಇರು, ನಾನೇ ಅಲ್ಲಿಗೆ ಬರ್ತೀನಿ. ಓ, ನನ್ಗೋಸ್ಕರ ಏನೇನೋ ಪರ್ಚೇಸ್ ಮಾಡಿದ್ದೀರಾ? ತೋರಿಸಿ. ಈ ಥರ ಭ್ರಮೇಲೆಲ್ಲ ಇರಬೇಡಿ. ದೀಪ್ ಅವ್ರ ಹೆಸರು ಲಾಂಚ್ ಮಾಡ್ತಿರೋ ಹೊಸ ಲಂಗಾದಾವಣಿ ಡಿಸೈನ್ಸ್ಗೆ ಮಾಡರ್ನ್ ಟಚ್ ಕೊಡೋಕೆ ಏನೇನು ಮೆಟೀರಿಯಲ್ಸ್ ಬೇಕೋ ಎಲ್ಲ ತೊಗೊಂಡಿದ್ದೀನಿ. ದೀಪ ಅವ್ರನ್ನ ಅಷ್ಟೊಂದು ಹಚ್ಕೊಂಡಿದ್ದೀರಾ? ಅದಕ್ಕೆ ಫೋರ್ಸ್ ಮಾಡಿದ್ರು ಅಂತ ನಿಮ್ಮನ ಜೊತೆ ಕರ್ಕೊಬಂದೆ. ಬೇರೆ ಏನು ಉದ್ದೇಶ ಇಲ್ಲ. ಅಲ್ಲ ಚಿರಾಗ್, ನನ್ನ ಮೇಲೆ ಯಾಕೆ ಯಾವಾಗಲೂ ರೇಗ್ತಿರ್ತೀರಾ, ಇರಿಟೇಟ್ ಆಗ್ತಿರ್ತೀರಾ? ಅಂತ ತಪ್ಪು ನಾನೇನು ಮಾಡಿದ್ದೀನಿ? ನನ್ನ ನೋವು ಏನು ಅಂತ ನಿಮ್ಗೆ ಅರ್ಥ ಆಗಬೇಕು. ಅರ್ಥ ಆಗಬೇಕು ಅಂತಲೇ ಹೀಗೆ ರೂಢಾಗಿ ನಡ್ಕೊಳ್ಳೋದು. ಏನು ಹೇಳ್ತಿದ್ದೀರಾ? ಎಲ್ಲರ ಮುಂದೆ ನಿಮ್ಮ ಜೊತೆ ರೂಢಾಗಿ ನಡ್ಕೊಳ್ದೇ ಇದ್ರು ಇಬ್ಬರೇ ಇದ್ದಾಗ ಮಾತ್ರ ಹೀಗೆ ನಡ್ಕೋತೀನಿ. ನಾನು ಯಾರೋ ನೀವ್ಯಾರೋ ಅನ್ನೋ ಥರನೇ ಟ್ರೀಟ್ ಮಾಡ್ತೀನಿ. ಆಗ್ಲಾದರೂ ನನ್ನ ನೋವು ಏನು ಅನ್ನೋದು ನಿಮಗೆ ಅರ್ಥ ಆಗಲಿ. ನಿಮ್ಮ ಜೊತೆ ಈಗ ಹೇಗೆ ನಡ್ಕೋತಾ ಇದ್ದೀನೋ ಮುಂಚೆ ದೀಪ ಅವ್ರ ಜೊತೆನೂ ಹೀಗೆ ನಡ್ಕೊಳ್ತಾ ಇದ್ದೆ. ಆದರೆ ಹೋಗ್ತಾ ಹೋಗ್ತಾ ಅವ್ರು ನನ್ನಿಂದ ದೂರ ಹೋದ ಮೇಲೆ ಅವ್ರ ಬೆಲೆ ಅರ್ಥ ಆಯ್ತು ನನಗೆ. ಆಗ ನಿಜವಾಗ್ಲೂ ಪ್ರೀತಿಸೋಕೆ ಶುರು ಮಾಡಿದೆ. ಅದನ್ನು ಅವ್ರು ಖುಷಿಯಿಂದ ಒಪ್ಕೊಂಡ್ರು. ಆದರೆ ಅಷ್ಟರಲ್ಲಿ ನೀವು ಬಂದ್ರಿ. ಹಾಗಾದ್ರೆ ನಿಮಗೆ ನನ್ನ ಮೇಲೆ ಪ್ರೀತಿನೇ ಹುಟ್ಟಲ್ವಾ? ನನ್ನ ಪ್ರೀತಿ ದೀಪ ಅವ್ರಿಗೆ ಮಾತ್ರ ಮೀಸಲು.